ಚಂದು, ನೀನು ಇವ್ರ ಜೊತೆ ಸೇರಿ ಕುಣಿಯೋಕ್ ಶುರು ಮಾಡಿದ್ಯಾ? ನಡಿ ಮನೆಗೆ. ಕುಮಾರಿ, ಬೈದಾದ್ರೆ ನನ್ ಭಯಮ್ಮ, ಆ ಮಗುನ ಯಾಕೆ ಬೈತ್ಯಾ? ನಾನ್ ನಿಮ್ಮನ್ನ ನನ್ನ ತಂದೆ ಅಂತಾನೆ ತಿಳ್ಕೊಂಡಿದ್ದೆ. ಆದ್ರೆ ನೀವು ಈ ವಠಾರದಲ್ಲಿ ಕುಡ್ದು ಕುಣಿದು ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆನ ಹರಾಜ್ ಹಾಕ್ಬಿಟ್ರಲ್ಲ. ನಾನು ಅಷ್ಟೇ ಕಣಮ್ಮ, ನಿನ್ನ ಸ್ವಂತ ಮಗಳು ಅಂದ್ಕಂಡೆ ನಾವೆಲ್ಲ ಸೇರಿ ನಿನ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಈ ತರ ಮಾಡ್ಬಿಟ್ನಮ್ಮ. ರಾಜು ತರ ಒಬ್ಬ ತಮ್ಮ ನನಗಿಲ್ವಲ್ಲ ಅಂತ ನಾನು ಎಷ್ಟು ನೊಂದ್ಕೊಂಡಿದ್ದೀನಿ ಗೊತ್ತಾ? ನೀನ್ ಹೋಗಿ ಅವನ್ ಬೇಡ. ಕುಮಾರಿ, ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ನಮ್ ರಾಜನ್ನ ಮದುವೆ ಆಗಿ ನೀನ್ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಸ್ವಲ್ಪ ಯೋಚನೆ ಮಾಡಿ ನೋಡಮ್ಮ, ದುಡುಕ್ಬೇಡ. ನಾನಿಲ್ಲಿರೋ ತನಕ ತಾನೆ ನನಗ್ ತೊಂದರೆ ಕೊಡ್ತಾ ನನ್ನ ನೆಮ್ಮದಿನ ಹಾಳು ಮಾಡ್ತೀರಾ? ಇನ್ಮೇಲೆ ನಾನು ಇಲ್ಲಿರೋದಿಲ್ಲ. ಈಗ್ಲೇ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ತೀನಿ. ನಿಂತ್ಕೋ ಕುಮಾರಿ, ನಿನಗೆ ನನ್ನಿಂದ ತಾನೇ ಈ ತೊಂದರೆ. ಇನ್ಮೇಲೆ ನಿನ್ಗೆ ಯಾವ ತೊಂದರೆನೂ ಬರಲ್ಲ. ನೀನು ಆತುರದಿಂದ ತೊಗೊಂಡಿದ್ದು ಒಂದೇ ಒಂದು ನಿರ್ಧಾರದಿಂದ ಜೀವನದಲ್ಲಿ ತುಂಬ ಕಳ್ಕೊಂಡ್ಬಿಟ್ಟಿದ್ಯಾ. ಈಗ ಈ ಮನೆ ಖಾಲಿ ಮಾಡೋದ್ರಿಂದ ತಾಯಿ, ತಂದೆ, ಅಕ್ಕ, ಅಣ್ಣ, ತಮ್ಮ ಅಂತ ಪ್ರೀತಿ ತೋರಿಸೋರ್ನೆಲ್ಲ ಕಳ್ಕೊಬೇಡ. ನಾನೇ ಹೊರಟೋಗ್ತೀನಿ. ಬೆಳಗಾಗಷ್ಟರಲ್ಲಿ ನಾನು ಈ ವಠಾರದಲ್ಲಿರಲ್ಲ. ಬರ್ತೀನಿ. ಚಂದು, ಚಂದು, ಸ್ಕೂಲ್ ಟೈಮ್ ಆಯ್ತು. ಎಲ್ಲಿ ಹೋದ ಇವನು? ಚಂದು ನೋಡಿದ್ರಾ? ಇಲ್ವಲ್ಲ. ಆಂಟಿ, ಚಂದು ನೋಡಿದ್ರಾ? ಇಲ್ವಲ್ಲಮ್ಮ, ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ತಾರ ನೋಡು. ಏನಮ್ಮ? ಚಂದು ಏನಾದ್ರೂ ನೋಡಿದ್ರಾ? ಇಲ್ವಲ್ಲಮ್ಮ. ಚಂದು ರಾಜಕಾರಣದಲ್ಲಿ ಮತ್ತೆ ನೋಡಿದ್ರಾ ಇಲ್ವಾ? ನಾನು ಹೋಗ್ತಾ ಇದ್ದೀನಿ. ಮಗು ಎಲ್ಲಿ? ಮಗುನ? ಚಂದು ಎಲ್ಲಿ? ಚಂದು ಇಲ್ಲಿ ಬರ್ಲಿಲ್ವಲ್ಲ. ನೀ ಸುಳ್ಳು ಹೇಳ್ತಾ ಇದೀಯಾ? ನನ್ನ ಮಗನ್ನ ಎಲ್ಲೋ ಬಚ್ಚಿಟ್ಟಿದ್ಯಾ. ದಯವಿಟ್ಟು ನನ್ನ ಮಗು ನನ್ ಕೊಟ್ಬಿಡು. ಬಚ್ಚಿಟ್ಟಿದ್ದೀನ? ನಾನ್ ನಿನಗ್ ಸಿಗ್ಲಿಲ್ಲ ಅಂತ ನನ್ ಮಗುಗೆ ಏನೋ ಮಾಡ್ಬಿಡ್ಬೇಡ. ದಯವಿಟ್ಟು ನನ್ ಮಗು ನನ್ ಕೊಟ್ಬಿಡು. ನನ್ ಮಗು ನನ್ ಕೊಟ್ಬಿಡು. ಉಚಿತರ ಆಡ್ಬೇಡ ನೀನು. ನಾನಾ ಮಗುನ ನಿನಗಿಂತ ಜಾಸ್ತಿ ಪ್ರೀತಿಸ್ತೀನಿ. ನಾನು ಅವನ್ನ ಯಾವತ್ತಾದ್ರೂ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದೆ ನೀನು? ಛೇ, ಮಗುನ ನಾನು ಹುಡುಕಿ ಕರ್ಕೊಂಡ್ಬರ್ತೀನಿ. ಎಲ್ಲೋಗ್ತಾ ಇದ್ಯಾ? ಏಯ್, ಚಂದು ಕಾಣಿಸ್ತಾ ಇಲ್ವಂತೋ? ಯಾವಾಗಿಂದ? ಬೆಳಗ್ಗೆಯಿಂದ. ಸರಿ, ನಾವು ಹೋಗಿ ಹುಡ್ಕೊಂಬತ್ತೀವಿ. ದಯವಿಟ್ಟು ಹೋಗಿ ಹುಡುಗರು ಪ್ಲೀಸ್. ಎಲ್ಲೋದ್ ನೀವು? ಏಯ್, ಚಂದು ಇಲ್ಲೇನ ಬಂದೇನೋ? ಇಲ್ಲ ಅಂಕಲ್, ಅವನು ಇಲ್ಲಿ ಬಂದಲ್ವಲ್ಲ. ಯಾರಮ್ಮ? ಏಯ್, ಎಲ್ಲ ಮಗ? ನಾನು ಅವನ್ನೇ ಹುಡುಕ್ತಾ ಇದ್ದೀನಿ ಸರ್. ಏಯ್, ತಪ್ಪು ಮಾಡ್ದನ್ ಯಾವನ ಒಪ್ಕೋತಾನೆ? ಆರಲೇ ಮಗುನಲ್ಲಿಟ್ಟಿದೆ ಹೇಳು. ಇಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತೀಯ? ಹೇಳ್ತೀಯ ಇಲ್ವೋ? ಮಗಳು ಮಗುಯಲ್ಲಿ ಮಗಳು ನಿಜ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹಲೋ ಸರ್. ಆಯ್ತು ಸರ್, ಬರ್ತೀನಿ ಸರ್. ಈಗಲೇ ಬರ್ತೀನಿ ಸರ್. ಸರಿ ಸರ್.
ಏಯ್, ಯಾರು ಯಾರು ಮುಟ್ಟಿದ್ದು? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಯಾ? ನಾನಿದ್ದೀನಿ. ಗೆಟ್ ಔಟ್. ಬಾರಮ್ಮ. ಏನಿದೆಲ್ಲ? 4 ವರ್ಷಗಳಿಂದ ನೀನು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯೋ ಅವಳೇ ನಿನಗೆ ಅವಮಾನ ಮಾಡಿ ನೀನೇ ಮಗುನ ಕಿಡ್ನಾಪ್ ಮಾಡಿದಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ಜೈಲ್ಗೆ ಹಾಕ್ಸೋ ಪ್ರಯತ್ನ ಮಾಡಿದ್ಲು. ಇದೆಲ್ಲ ನಿನಗೆ ಬೇಕಿತ್ತ? ಅಯ್ಯೋ, ನೀನು ಲವ್ ಮಾಡಿದ್ರ ಬಗ್ಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಅನ್ಯಾಯವಾಗಿ ಜೀವನದಲ್ಲಿ 4 ವರ್ಷ ವೇಸ್ಟ್ ಮಾಡ್ಕೊಂಬಿಟ್ಟಿಯಲ್ಲ ಅಂತ. ಅದೆಲ್ಲ ಹಳೆ ಕತೆ ಬಿಡು. ಯಾವ ಮಗುಗೋಸ್ಕರ ನೀನು ನಿನ್ನ ಹುಡುಗಿಯಿಂದ ಅವಮಾನ ಪಟ್ಟು ಪೊಲೀಸ್ನವರಿಂದ ಒದೆ ತಿಂದ್ಯೋ ಆ ಮಗು ಈಗ ನನ್ನ ಹತ್ರನೇ ಇದೆ. ಮಗುನ್ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಏನ್ ಬೇಕು ನಿನ್ಗೆ? ಏನೋ ಬೇಕು ನಿನ್ಗೆ? ಏಯ್ ಬಿಡ್ರೋ, ಇದು ಫ್ಯಾಮಿಲಿ ಮ್ಯಾಟರ್. ಬಿಡಿ. ಏನು ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ನನಗೆ ನೀನು ಬೇಕು. ನೀನು ಆ ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯೋ ಅದೇ ತರ ನನ್ನ ಮಗಳ ಮೇಲೆ ನಾನು ಪ್ರೀತಿ ಇಟ್ಟಿದ್ದೀನಿ. ಅವಳ ಕಣ್ಣಿಂದ ಒಂದೇ ಒಂದು ಹನಿ ನೀರು ಬಂದ್ರು ನನ್ನ ಕೈ ತಡೆಯಕ್ಕಾಗಲ್ಲ. ಅವಳೇನೇ ಇಷ್ಟಪಟ್ಟರು, ಎಷ್ಟೇ ಕಷ್ಟ ಆದ್ರೂ ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ಅವಳೀಗ ನಿನ್ನ ಇಷ್ಟಪಟ್ಟಿದ್ದಾಳೆ. ಇಲ್ಲ ಅನ್ನಕ್ಕಾಗತ್ತಾ? ನೀನು ಒಂದೇ ಒಂದು ಮಾತು, ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳು, ಮಗುನ ನಿನ್ಗೆ ಒಪ್ಪಿಸ್ತೇನೆ. ಹಾ, ನನ್ನ ಮಗಳು ನಿನ್ನ ಬಗ್ಗೆ ತುಂಬಾ ಹೇಳಿದಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮಲಗಿರೋ ಆ ಮಗು ಯಾವತ್ತೂ ಎದ್ದೇಳೋದಿಲ್ಲ. ನನ್ನ ಮಗಳ ಪ್ರೀತಿ ಮುಂದೆ ಯಾರ ಪ್ರಾಣ ಆದ್ರೂ ಅದು ತೃಣಕ್ಕೆ ಸಮಾನ. ನೀ ನನ್ನ ಮಗಳ ಗಂಡ ಆಗಬೇಕು. ನಿನ್ನ ಮನಸ್ಫೂರ್ತಿಯಾಗಿ ಮದುವೆಗೆ ನೀನೇ ಒಪ್ಕೊಂಡು ನನ್ನ ಮಗಳನ್ನು ಒಪ್ಪಿಸು. ಒಪ್ಪಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಳಿಯಂದ್ರೆ ಒಂದು ನಿಮಿಷ. ನನ್ನ ಮಗಳಿಗೆ ರಕ್ತ ಅಂದ್ರೆ ಆಗಲ್ಲ, ನೊಂದ್ಕೋತಾಳೆ. ಆಲ್ ದ ಬೆಸ್ಟ್. ಹೆಂಗಾರ ಮಾಡಿ ನನ್ನ ಮಗಳ ಮನಸ್ಸನ್ನ ಬದಲಾಯಿಸ್ತೀಯಂತ ಈ ಜೀವನ ಇಲ್ಲಿವರೆಗೂ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೆ. ಯಾಕಪ್ಪ ಇಂಥ ತೀರ್ಮಾನ ತಗೊಂಡ್ಬಿಟ್ಟೆ? ಬೇರೆ ಹುಡುಗಿನ ಮದುವೆ ಆಗೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗಪ್ಪ ಬಂತು? ನನ್ನ ಮಗಳನ್ನೇ ಮದುವೆ ಆಗಬೇಕು ಅಂತ ಇಲ್ಲಿವರೆಗೂ ಕಾದಿದ್ದೆ. ಇನ್ನು ಸ್ವಲ್ಪ ದಿವಸ ಕಾದಿದ್ರೆ ದುಡುಕ್ಬಿಟ್ಟಿಯಲ್ಲಪ್ಪ. ದುಡುಕಿದ್ದು ನಾನಲ್ಲ, ನೀವು ತಗೊಂಡಿದ್ದು ಒಂದು ತಪ್ಪು ತೀರ್ಮಾನದಿಂದ ನಿಮ್ಮ ಜೀವನ ಮಾತ್ರ ಅಲ್ಲ, ನನ್ನ ಜೀವನನು ನಾಶ ಆಗೋಯ್ತು. ನೀವು ಹೇಗೆ ನಿಮ್ಮ ಮಗಳಿಗೊಂದು ಮದುವೆ ಮಾಡಿ ಸಂತೋಷವಾಗಿಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದೇ ಥರ ನಮ್ಮ ತಂದೆ ತಾಯಿನೂ ಅನ್ಕೊಂಡಿದ್ದಾರೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮಗಳ ಮೇಲಿನ ಪ್ರೀತಿಯಿಂದ ಏನೇನೋ ಮಾತಾಡ್ಬಿಟ್ಟೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡಪ್ಪ. ನೀನ್ ಚೆನ್ನಾಗಿರು ಅಪ್ಪಯ್ಯ, ನೀನ್ ಚೆನ್ನಾಗಿರು.